ಈ ದೇವಸ್ಥಾನಗಳೆಲ್ಲ ಆ ಸಮಯದಲ್ಲಿ ನಿಲಯಗಳಾಗಿದ್ದವು. ಅಲ್ಲಿ ತಲಕಾಡು, ಬಳ್ಳಿಗಾವಿ ಮತ್ತು ತಾಳಗುಂಡ ಇದೆಲ್ಲ ಆ ರಾಜಧಾನಿಯ ನಮ್ಮ ಗಂಗರ, ಕದಂಬರ, ಚಾಲುಕ್ಯರ ರಾಜಧಾನಿಗಳಾಗಿ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಿದ್ವು. ಆ ವಿಶ್ವವಿದ್ಯಾನಿಲಯದಲ್ಲಿ ನಾಟ್ಯಶಾಸ್ತ್ರವನ್ನು, ಶಿಲ್ಪಶಾಸ್ತ್ರವನ್ನೆಲ್ಲ ಮುಖ್ಯ ಸ್ಟ್ರೀಮ್ ಆಗಿ, ಪ್ರಮುಖ ಕ್ಷೇತ್ರವಾಗಿ ಅಧ್ಯಯನ ಮಾಡಬಹುದಾಗಿತ್ತು ಆ ಸಮಯದಲ್ಲಿ. ಇವಾಗಲೇ ಹೇಳಿದಾಗ ಆ ದೇವಸ್ಥಾನಗಳನ್ನೆಲ್ಲ ಯೂನಿವರ್ಸಿಟಿಗಳಾಗಿ ಕನ್ವರ್ಟ್ ಮಾಡಿದ್ರು ಆ ಸಮಯದಲ್ಲಿ. ತಲಕಾಡಿನಲ್ಲೇ ಇದೆಯಲ್ಲ, ಎಲ್ಲ ಮರಳಲ್ಲಿ ಮುಳುಗೋಗಿರುವ 5-6 ದೇವಸ್ಥಾನ. ನೃತ್ಯ ಸಂಗೀತದ ಬಗ್ಗೆ ಇವಾಗ ಸೂಕ್ತ ಅನ್ಸುತ್ತೆ ಮಾತಾಡ್ತಾ ಹೋಗೋದು. ಅಂದ್ರೆ ದಸರಾ ಅಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆ. ಕರೆಕ್ಟ್. ಈಗ ನಾವು ಮೆರವಣಿಗೆಯಲ್ಲಿ ಏನ್ ನೋಡ್ತೀವಿ ಅದಕ್ಕೂ ಮುಂಚಿತವಾಗಿ ಈ ಸತಿ 11 ದಿವಸ ಪ್ರತಿ ದಿನಾನೂ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಊರಲ್ಲೆಲ್ಲ ಅದು ಸಂಗೀತ ಕಾರ್ಯಕ್ರಮಗಳು ಮತ್ತೆ ನೃತ್ಯದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನಮ್ಮ ಶಾಸ್ತ್ರೀಯ ನೃತ್ಯ ಅಂದ್ರೆ ಭರತನಾಟ್ಯ. ಇದು ಸುಮಾರು ನಮ್ಮ ಕನ್ನಡ ನಾಡಿನಲ್ಲಿ 3ನೇ ಶತಮಾನದಿಂದ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡು ಬಂದಿದ್ದಾರೆ. ಆದರೆ ಇದಕ್ಕೆ ಹೆಸರು ಭರತನಾಟ್ಯ ಅಂತ ಬಂದಿದ್ದು 20ನೇ ಶತಮಾನದಲ್ಲಿ. ಅಲ್ಲಿವರೆಗೂ ಇದನ್ನ ಸಾದಿರಾಟಂ ಅಥವಾ ದಾಸಿ ಆಟಂ ಅಂತ ಕರಿತಾ ಇದ್ರು. ದಾಸಿ ಆಟಂ ಯಾಕೆ ಅಂದರೆ ದೇವಸ್ಥಾನದಲ್ಲಿ ಪೂಜಾ ವಿಧಿಯಾಗಿ ನೃತ್ಯ ಸೇವೆ ಬೇಕಿರುತ್ತೆ. ಈಗಲೂ ನಾವು ದೇವರಿಗೆ ಷೋಡಶೋಪಚಾರ ಅಂತ ಮಾಡಿಸಿದ್ರೆ ಅದರಲ್ಲಿ ಅವ್ರು ಹೇಳ್ತಾರೆ ಸಂಗೀತ ಸೇವೆ ಆಗಬೇಕು, ವಾದ್ಯ ಸೇವೆ ಆಗಬೇಕು, ನಂತರ ನೃತ್ಯ ಸೇವೆ ಅಂತ ಹೇಳ್ತಾರೆ. ಈಗ ನೃತ್ಯ ಮಾಡೋರಿಲ್ಲ, ಮುಂಚೆ ಇದ್ರು. ಅವ್ರನ್ನ ಟೆಂಪಲ್ ಡ್ಯಾನ್ಸರ್ಸ್ ಅಂತ ಹೇಳೋರು. ಇವರು ದೇವಸ್ಥಾನದ ಆಶ್ರಯದಲ್ಲಿರೋರು. ಇವರು ದೇವಸ್ಥಾನದಲ್ಲಿ ಮಿಕ್ಕಿದವರು ಹೇಗೆ ಕೆಲಸ ಮಾಡೋರು ಇರ್ತಾರೋ ಅವರುಗಳಿಗೆ ಒಂದು ನಿಗದಿತ ಸಂಬಳ ಮತ್ತು ಭೂಮಿ ಕೊಡ್ತಿರ್ತಾರಲ್ಲ, ಹಾಗೆ ಇವರಿಗೂ ಒಂದು ಸಂಬಳ ಇರುತ್ತೆ, ಒಂದು ಭೂಮಿ ಇರುತ್ತೆ. ಇವರು ಸಂಪೂರ್ಣವಾಗಿ ದೇವರ ಸೇವೆಗೆ ಅಂತ ತಮ್ಮ ಜೀವನವನ್ನು ಅರ್ಪಿಸಿರುವ ಉತ್ಕೃಷ್ಟ ಮಟ್ಟದ ಕಲಾವಿದೆಯರು. ಇವರು ಬರೀ ನೃತ್ಯದಲ್ಲಿ ಮಾತ್ರ ಇವರಿಗೆ ಪರಿಣಿತಿ ಇರೋದಿಲ್ಲ. ಇವರಿಗೆ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ಸಂಸ್ಕೃತದಲ್ಲಿ ಮತ್ತೆ ಧಾರ್ಮಿಕ ವಿಧಿಗಳಲ್ಲಿ ಕೂಡ ಇವರುಗಳಿಗೆ ತರಬೇತಿ ನಡೆದಿರುತ್ತೆ.